ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕೊಡಗು ಜಿಲ್ಲೆಯಲ್ಲಿ ಇದೀಗ ಮಳೆಯ ತೀವ್ರತೆ ಹೆಚ್ಚಾಗಿರುವಂಥದ್ದು. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಉಕ್ಕಿ ಹರಿದಿರುವಂಥದ್ದು. ಸದ್ಯ ನಾನೀಗ ಭಾಗಮಂಡಲದ ತ್ರಿವೇಣಿ ಸಂಗಮ ಭಾಗದಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಇದೀಗ ಏನು ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು. ಮಳೆಯಾದ ಹೊಡೆದಕ್ಕೆ ಈಗಾಗಲೇ ಕಾವೇರಿ ನದಿ ಉಕ್ಕಿ ಹರಿದಿರುವಂಥದ್ದು. ಕಾವೇರಿ ನದಿ ಉಕ್ಕಿ ಹರಿದು ಪ್ರವಾಹದ ಭೀತಿಯನ್ನು ಉಂಟು ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಇದು ನೋಡ್ತಾ ಇರ್ಬೋದು, ಇದು ಭಾಗಮಂಡಲದ ತ್ರಿವೇಣಿ ಸಂಗಮದ ದೃಶ್ಯಾವಳಿಗಳು. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಇದೀಗ ದೇವಸ್ಥಾನದ ಒಂದು ಮೆಟ್ಟಿಲಿನವರೆಗೆ ಇದೀಗ ನೀರು ನುಗ್ಗಿರುವಂಥದ್ದು. ಅದರ ಸಮೀಪ ಇದ್ದಂತಹ ಒಂದು ಅಂಗಡಿಗೂ ಕೂಡ ಇದೀಗ ನೀರು ನುಗ್ಗಿರುವಂಥದ್ದು. ಕಳೆದ 2 ಬಾರಿ ಕೂಡ ಈ ಒಂದು ನಾಪೋಕ್ಲು ರಸ್ತೆ ಆಗಿರ್ಬೋದು, ಹಾಗೆಯೇ ಭಾಗಮಂಡಲ ರಸ್ತೆ ಮೇಲೆ ಕೂಡ ನೀರು ಹರಿದಿತ್ತು. ಆದರೆ ಈ ಬಾರಿ ಇದೀಗ ನೆನೆ ರಾತ್ರಿಯಿಂದ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಇದೀಗ ಬಾಗಿಲಿನ ಅಂದರೆ ಬಗಂಡೇಶ್ವರ ದೇವಾಲಯ ಏನಿದೆ, ದೇವಾಲಯದ ಮೆಟ್ಟಿಲಿನವರೆಗೂ ಕೂಡ ಹರಿದಿರುವಂಥದ್ದು. ಇನ್ನು ತ್ರಿವೇಣಿ ಸಂಗಮ ಭಾಗದಲ್ಲೂ ಕೂಡ ಸಾಕಷ್ಟು ನೀರು ತುಂಬಿರುವಂಥದ್ದು. ಅಂದರೆ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥದ್ದು. ಈ ಭಾಗದಲ್ಲಿ ಗದ್ದೆಗಳು ಕೂಡ ಜಲಾವೃತ ಕೂಡ ಆಗಿದೆ. ಇನ್ನು ಇದೆಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈ ಭಾಗದಲ್ಲಿ ಯಾವ ರೀತಿ ಮಳೆ ಆಗ್ತಿದೆ, ಹೇಗಿದೆ ಸರ್ ಪರಿಸ್ಥಿತಿ? ಸರ್, ಮಳೆ ಅಂತ ಹೇಳುವಂಥದ್ದು ಅಂಥ ದೊಡ್ಡದಾಗಿ ಏನೂ ಇರಲಿಲ್ಲ. ಈ ತನಕ ಮಳೆ ಬರ್ತಾ ಇತ್ತು. ನಮಗೆ ಹೇಗೆ ಅಂತೇಳಿದರೆ ವರ್ಷ ನಾವು ಈ ಮಳೆಯಲ್ಲಿ ಹೇಗೆ ಅಂತೇಳಿದರೆ 18ರಿಂದ 24 ಇಂಚಿನವರೆಗೆ 24 ಗಂಟೆಯಲ್ಲಿ ನಾವು ಅನುಭವಿಸಿದವರು ಈ ಭಾಗದವರು. ಆದರೆ ಈ ಬಾರಿ ಅಂಥ ಮಳೆ ಅಂತ ಹೇಳುವಂಥದ್ದು ಏನೂ ಬರಲಿಲ್ಲ. ಈ ಬಾರಿ ಏನಾಗಿದೆ ಅಂತೇಳಿದರೆ 6-7 ಈ ಥರ ಬರ್ತಾಯಿತ್ತು. ಇವತ್ತು ಏನು ಈ ನೀರು ಬಂದಿದೆ, ಇದು ಇವತ್ತು ಬೆಳಿಗ್ಗೆ 7:15 ಸ್ಟಾರ್ಟ್ ಆದಂಥ ಮಳೆಯಲ್ಲಿ ಈ ಮಧ್ಯಾಹ್ನಕ್ಕಾಗೊತ್ತಿಗೆ ಈ ನೀರು ಬಂದಿದೆ. ಆದರೆ ಈ ನೀರು ಎಷ್ಟರ ಮಟ್ಟಿಗೆ ಏರ್ತದೆ, ಯಾವ ಪರಿಣಾಮ ಬೀರ್ತದೆ ಅಂತ ಹೇಳುವಂಥದ್ದು ಹೇಳಲಿಕ್ಕಾಗೋದಿಲ್ಲ. ಇವಾಗ ನೋಡ್ತಾ ಇದ್ದೀರಿ ನೀವೇ, ದೇವಸ್ಥಾನದ ಬಾಗಿಲಿಗೆ ಬಂದೆತ್ತಿದೆ. ಈ ದೇವಸ್ಥಾನದ ಬಾಗಿಲಿಗೆ ಬರಲಿಕ್ಕೆ ಕಾರಣ ಹೇಗೆ ಅಂತ ಹೇಳಿದರೆ, ಇಲ್ಲಿ ಒಂದು ಸ್ವಲ್ಪ ರೈಸ್ ಆಗ್ತಾ ಇದೆ ವಾಟ್ರು. ಜಿಲ್ಲಾಡಳಿತ ಒಂದು ಹೊಸ ಕಾಮಗಾರಿ ಮಾಡಿದೆ, ಅದರಿಂದಾಗಿ ಈ ನೀರು ಇಷ್ಟು ರೈಸ್ ಆಗ್ತಾ ಇದೆ. ಆದರೆ ಹೇಳುವಂಥ ಮಳೆ ಬರಲಿಲ್ಲ, ನಮಗೆ ಮಾಮೂಲಿನ ನೀರು ಬರ್ತಾ ಇರಲಿಲ್ಲ. ಇಲ್ಲಿ ಏನಾಗಿದೆ ಸರ್ ಅಂದರೆ ಈಗ ಹೂಳು ತೆಗೆದಿದ್ದಾರೆ ಅಂತಲೇ ಹೇಳ್ತಾರೆ. ಒಂದು ವೇಳೆ ಹೂಳು ತೆಗೆದಿದ್ರೆ ಯಾವ ರೀತಿ ಪರಿಸ್ಥಿತಿ ಆಗ್ತಿತ್ತು ಸರ್? ಈ ಸಂದರ್ಭದಲ್ಲಿ ನಮಗೆ ಪ್ರತಿ ವರ್ಷ 2 ವರ್ಷ ಈ ಮೊದಲು ನಮಗೆ ಹೂಳು ತೆಗೆದಿದ್ರು. ಈ ಕಾವೇರಿ ಹೊಳೆ ಹೆಚ್ಚು ಕಡಿಮೆ ಒಂದು 8-9 ಕಿಲೋಮೀಟ್ರ್ ಹೂಳು ಎತ್ತಿದ್ದಾರೆ. ಚೇರಂಗಾಲದಿಂದ ಸಣ್ಣ ಪುಳಿಕೋಟುವರೆಗೆ ಹೂಳು ಎತ್ತಿದ್ದಾರೆ. ಆ ಹೂಳು ಎತ್ತಿದರ ಪರಿಣಾಮ ಈ ಲೆವೆಲ್ಲಿ ನೀರಿದೆ. ಇಲ್ಲ ಅಂತೇಳಿದರೆ ಇನ್ನೊಂದು 4 ಅಡಿಗಳಷ್ಟು ರೈಸ್ ಆಗ್ತಾ ಇತ್ತು. ಈ ವಾಟ್ರು ಭಾಗಮಂಡಲ ಸಿಟಿ ಒಳಗಡೆ ನುಗ್ತಾ ಇತ್ತು. ಕೇಳಿದ್ರಲ್ಲ, ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಈ ಕಳೆದ ಕೆಲವು ಸಮಯಗಳ ಹಿಂದೆ ಇಲ್ಲಿನ ಒಂದು ಹೂಳನ್ನು ತೆಗೆದಂಥ ಸಂದರ್ಭದಲ್ಲಿ ಈ ಒಂದು ಅಪಾಯದ ಮಟ್ಟವನ್ನು ಮೀರಿದ ಇನ್ನಷ್ಟು ಅನಾಹುತಗಳಾಗುವ ಸಾಧ್ಯತೆಗಳಿತ್ತು. ಹೂಳು ತೆಗೆದಂಥ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಕಳೆದ ಹಲವು ದಿನಗಳ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮರಗಳು ಕೂಡ ಧರೆಗಳು ಇರುವಂಥದ್ದು, ಜೊತೆಗೆ ಲೈಟ್ ಕಂಬಗಳು ಕೂಡ ಬಿದ್ದು ಈ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ, ಜೊತೆಗೆ ವಿದ್ಯುತ್ನ ಸಮಸ್ಯೆ ಕೂಡ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.